ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಾಜೆಕ್ಟ್ ಚೇತಕ್ ಭಾರತದ ಯಾವ ರಾಜ್ಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಪಡಿಸುತ್ತದೆ? ಆಪ್ಷನ್ ಮೊದಲನೇದು ಲಡಾಖ್ ಮತ್ತು ಹಿಮಾಚಲ ಪ್ರದೇಶ, ಎರಡನೇ ಆಪ್ಷನ್ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ, ಮೂರನೇ ಆಪ್ಷನ್ ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್, ನಾಲ್ಕನೇ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಮೂರನೇ ಆಪ್ಷನ್ನು ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್. ಇದ್ರ ಪ್ರಾಜೆಕ್ಟ್ ಚೇತಕ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸು. ಭಾರತೀಯ ಗಡಿ ರಸ್ತೆಗಳ ಸಂಸ್ಥೆಯ BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಪ್ರಮುಖ ಯೋಜನೆಯಾದ ಪ್ರಾಜೆಕ್ಟ್ ಚೇತಕ್. ಇದು 47ನೇ ಸಂಸ್ಥಾಪನಾ ದಿನಾಚರಣೆ 2026ರ ಏಪ್ರಿಲ್ 4ರಂದು ರಾಜಸ್ಥಾನದ ಬಿಕಾನೇರ್ನಲ್ಲಿ ಪ್ರಾಜೆಕ್ಟ್ ಚೇತಕ್ ತನ್ನ 47ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು. ಇದು ಏಪ್ರಿಲ್ 4 ರಾಜಸ್ಥಾನದಲ್ಲಿ ರೈಸಿಂಗ್ ಡೇ ಅಂತಾನೂ ಕರೀತಾರೆ. ರೈಸಿಂಗ್ ಡೇನ ಆಚರಿಸಿಕೊಂಡಿದ್ದಾರೆ. ಎಷ್ಟನೇದಿದು 44ನೆಯ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದ್ದಾರೆ. ಧ್ಯೇಯ ವಾಕ್ಯ ಚೇತಕ್ ಕಾ ಪ್ರಯಾಸ್ ದೇಶ್ ಕಾ ವಿಕಾಸ್. ಕನ್ನಡದಲ್ಲಿ ಚೇತಕ್ನ ಪ್ರಯತ್ನ ದೇಶದ ವಿಕಾಸ. ಈ ಪ್ರಾಜೆಕ್ಟ್ ಚೇತಕ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಇದು ಸ್ಥಾಪನೆ ಆಗಿದ್ದು 1980 1918ನಲ್ಲಿ. ನಿರ್ವಹಿಸುವ ಸಂಸ್ಥೆ ಯಾವುದು ಅಂದರೆ BRO ಸಂಸ್ಥೆ, ಗಡಿ ರಸ್ತೆಗಳ ಸಂಸ್ಥೆ BROದವರು ನಿರ್ವಹಿಸೋದು ಪ್ರಾಜೆಕ್ಟ್ ಚೇತಕ್ ಬಗ್ಗೆ. ಕಾರ್ಯದರ್ಶಿ ರಾಜಸ್ಥಾನ, ಪಂಜಾಬ್ ಮತ್ತು ಉತ್ತರ ಗುಜರಾತ್. ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ರಾಜಸ್ಥಾನ, ಪಂಜಾಬ್ ಮತ್ತು ಉತ್ತರ ಪ್ರದೇಶ. ರಸ್ತೆಯ ಜಾಲ ಸುಮಾರು 4000 ಕಿಲೋಮೀಟರ್ಗಿಂತಲೂ ಹೆಚ್ಚು ರಸ್ತೆಗಳ ನಿರ್ವಹಣೆ. ಮೂಲಸೌಕರ್ಯ 214 ಕಿಲೋಮೀಟರ್ ಉದ್ದದ ಡಿಚ್ ಕಮ್ ಬಂಡ್ ರಚನೆಗಳ ನಿರ್ವಹಣೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಟಾರ್ ಬಾಲ್ಸ್ ಮ್ಯಾನೇಜ್ಮೆಂಟ್ ನಿಯಮಗಳು 2026 ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಈ ಟಾರ್ ಬಾಲ್ಸ್ ಮ್ಯಾನೇಜ್ಮೆಂಟ್ ನಿಯಮ ರೂಲ್ಸ್ 2026 ಯಾವ ಸರ್ಕಾರದ ಅಡಿ ಬರುತ್ತೆ? ಮೊದಲನೇ ಆಪ್ಷನು ಭೂವಿಜ್ಞಾನ ಸಚಿವಾಲಯ, ಎರಡನೇ ಆಪ್ಷನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮೂರನೇ ಆಪ್ಷನು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ, ನಾಲ್ಕನೇ ಆಪ್ಷನು ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಟಾರ್ ಬಾಲ್ಸ್ ಬಗ್ಗೆ ನೋಡೋಣ. ಟಾರ್ ಬಾಲ್ಸ್ಗಳು ಭಾರತದ ಕರಾವಳಿ ತೀರಗಳಲ್ಲಿ, ವಿಶೇಷವಾಗಿ ಕರ್ನಾಟಕದ ಮಂಗಳೂರು ಮತ್ತು ಮಲ್ಪೆ ಭಾಗಗಳಲ್ಲಿ ಕಂಡುಬರುವ ಪ್ರಮುಖ ಪರಿಸರದ ಸಮಸ್ಯೆಯಾಗಿದೆ. ಈ ಟಾರ್ ಬಾಲ್ಸು ಕರ್ನಾಟಕದಲ್ಲಿರುವ ಮಂಗಳೂರು ಮತ್ತು ಮಲ್ಪೆ ಇವೆರಡು ಕೋಸ್ಟಲ್ ರೀಜನ್ಸ್ ಅಲ್ಲಿ ಕಂಡುಬರುತ್ತೆ ಈ ಟಾರ್ ಬಾಲ್ಸ್ ಅನ್ನೋದ ಸಮಸ್ಯೆ. 2026ರ ಏಪ್ರಿಲ್ ತಿಂಗಳಲ್ಲಿ ಭಾರತ ಸರ್ಕಾರವು ಈ ಸಮಸ್ಯೆಯನ್ನು ನಿಯಂತ್ರಿಸಲು ಮೊದಲ ಬಾರಿಗೆ ವಿಶೇಷ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಮೊದಲನೇ ರೂಲ್ಸ್ ಏನು ಅಂದರೆ ಟಾರ್ ಬಾಲ್ಸ್ ಮ್ಯಾನೇಜ್ಮೆಂಟ್ ನಿಯಮಗಳು 2026 ಏನು ಹೇಳುತ್ತೆ? ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಈ ಹೊಸ ನಿಯಮಗಳನ್ನು ಹೊರಡಿಸಿದರೆ. ಯಾರು ರೂಲ್ಸ್ನ ತಂದಿರೋದು ಅನ್ನೋದಾದ್ರೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇದರ ಉದ್ದೇಶ ಸಮುದ್ರ ಮಾಲಿನ್ಯ ತಡೆಗಟ್ಟುವುದು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವುದು. ಸಮುದ್ರ ಪೊಲ್ಯೂಷನ್ ಆಗ್ತಿರೋದನ್ನ ತಡೆಯೋದಕ್ಕೋಸ್ಕರ ಮತ್ತು ಕರಾವಳಿ ಪರಿಸರವನ್ನು ವ್ಯವಸ್ಥೆಗಳನ್ನು ರಕ್ಷಿಸೋಕ್ಕೋಸ್ಕರ. ಏನು ಕಾನೂನು ಚೌಕಟ್ಟು ಯಾವ ಥರದ ಈ ನಿಯಮಗಳನ್ನು ಪರಿಸರ ಕಾಯ್ದೆ
1986 ಅಡಿಯಲ್ಲಿ ರೂಪಿಸಲಾಗಿದೆ. ರಾಜ್ಯ ವಿಪತ್ತು ಘೋಷಣೆ: ಕರಾವಳಿ ರಾಜ್ಯಗಳು ಟಾರ್ ಬಾಲ್ಸ್ ಮಾಲಿನ್ಯವನ್ನು ರಾಜ್ಯ ವಿಪತ್ತು ಎಂದು ಘೋಷಿಸಬೇಕು ಮತ್ತು ವಿಪತ್ತು ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ನಿಯಮ ಹೇಳುತ್ತಾರೆ. ಇದು ಸ್ಟೇಟ್ ಡಿಸಾಸ್ಟರ್ ಅಂತ ಘೋಷಿಸಬೇಕು ಅಂತ ಹೇಳ್ತಾರೆ ಕರಾವಳಿ ರಾಜ್ಯದ ಟಾರ್ ಬಾಲ್ಸ್ ಮಾಲಿನ್ಯಗಳು. ಮತ್ತೆ ಪ್ರಬುಂಧ ನೆಕ್ಸ್ಟ್ ಪ್ರಮುಖ ನಿಬಂಧನೆಗಳು: ಮಾಲಿನ್ಯಕಾರರೇ ಪಾವತಿಸುವ ತತ್ವ, ತೈಲ ಸೋರಿಕೆ ಅಥವಾ ಟಾರ್ ಬಾಲ್ಸ್ ನಿರ್ವಹಣೆಯಲ್ಲಿ ವಿಫಲವಾದ ತೈಲ ಕಂಪನಿಗಳು ಅಥವಾ ಹಡಗು ಮಾಲೀಕರು ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ. ತಂತ್ರಜ್ಞಾನದ ಬಳಕೆ: ತೈಲ ಸೋರಿಕೆಯನ್ನು ಪತ್ತೆಹಚ್ಚಲು ಉಪಗ್ರಹ ಆಧಾರಿತ ಮೇಲ್ವಿಚಾರಣೆ ಮತ್ತು ಸ್ವಯಂಚಾಲಿತ ಅಂಡರ್ ವಾಟರ್ ವೆಹಿಕಲ್ ಬಳಸಲು ಪ್ರಸ್ತಾಪಿಸಲಾಗಿದೆ. ಅಂಡರ್ ವಾಟರ್ ವೆಹಿಕಲ್ ಬಳಸಲು ಹೇಳಿದ್ದಾರೆ. ತೈಲ ಸೋರಿಕೆ ಆಗದೆ ಇರಂಗೆ ನೋಡ್ಕೋಬೇಕು, ಅದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಅಂಡರ್ ವಾಟರ್ ವೆಹಿಕಲ್ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದಾರೆ, ಅದನ್ನು ಪ್ರಸ್ತಾಪಿಸಿದ್ದಾರೆ. ಮುಂದಿನದು ಟಾರ್ ಬಾಲ್ಸ್ಗಳು ಅಂದರೇನು? ವಾಟ್ ಆರ್ ಟಾರ್ ಬಾಲ್ಸ್? ಸಮುದ್ರದಲ್ಲಿ ಹಡಗುಗಳಿಂದ ಸೋರಿಕೆಯಾದ ಅಥವಾ ತೈಲ ವ್ಯರ್ಥದಿಂದ ಉಂಟಾಗುವ ತೈಲದ ಅವಶೇಷಗಳು ಸಮುದ್ರ ಅಲೆಗಳು ಮತ್ತು ಮರಗಳೊಂದಿಗೆ ಬೆರೆತು ಸಣ್ಣ ಕಪ್ಪು ಉಂಡೆಗಳಂತಾಗುತ್ತದೆ. ಇದನ್ನು ಟಾರ್ ಬಾಲ್ಸ್ ಎನ್ನಲಾಗುತ್ತದೆ. ಕಾರಣ: ಹಡಗುಗಳ ಅಪಘಾತ, ತೈಲ ಕೊರೆಯುವಿಕೆ ಅಥವಾ ಹಡಗುಗಳು ಕಾನೂನುಬಾಹಿರವಾಗಿ ಸಮುದ್ರದ ಮಧ್ಯದಲ್ಲಿ ತೈಲ ತ್ಯಾಜ್ಯವನ್ನು ಸುರಿಯುವುದು. ಪರಿಣಾಮ: ಇವುಗಳು ಸಮುದ್ರದ ಆಮೆಗಳು, ಮೀನುಗಳು ಮತ್ತು ಪಕ್ಷಿಗಳಿಗೆ ಮಾರಕ. ಪ್ರವಾಸೋದ್ಯಮದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಮತ್ತು ಮೀನುಗಾರರ ಬಲೆಗಳಿಗೆ ಹಾನಿ ಮಾಡುತ್ತದೆ. 4ನೇ ಪಾಯಿಂಟು: ಕರ್ನಾಟಕದ ಕರಾವಳಿಯಲ್ಲಿ ಪ್ರಭಾವ. ಕರ್ನಾಟಕದ ಕರಾವಳಿ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ? ಕರ್ನಾಟಕದ ಮಂಗಳೂರು, ಮಲ್ಪೆ ಮತ್ತು ಕುಂದಾಪುರದ ಕೋಡಿ ಬೀಚ್ಗಳಲ್ಲಿ ಪ್ರತಿ ವರ್ಷ ಮಾನ್ಸೂನ್ ಆರಂಭದ ಸಮಯದಲ್ಲಿ ಇವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಈ ಹೊಸ ನಿಯಮದ ಅಡಿಯಲ್ಲಿ ಈಗ ಜಿಲ್ಲಾಡಳಿತಗಳು ಇವುಗಳ ಸಂರಕ್ಷಣೆ ಮತ್ತು ವಿಲೇವಾರಿಗೆ ನೇರ ಜವಾಬ್ದಾರರಾಗುತ್ತಾರೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ 2026 ಹಾರ್ಮುಝ್ ಜಲಸಂಧಿಯಲ್ಲಿನ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸಲು ವಿಶ್ವಸಂಸ್ಥೆ ಸ್ಥಾಪಿಸಿದ ಕಾರ್ಯಪಡೆಯು ಯಾವ ದೇಶಗಳ ನಡುವಿನ ಸರಕು ಸಾಗಣೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ? ಆಪ್ಷನ್ಸ್: ಯುರೋಪಿಯನ್ ರಾಷ್ಟ್ರಗಳು. 2ನೇ ಆಪ್ಷನು ಮಾನವೀಯ ನೆರವು ಮತ್ತು ರಸಗೊಬ್ಬರ ಸಾಗಣೆ. 3ನೇ ಆಪ್ಷನು ಕೇವಲ ಮಿಲಿಟರಿ ಶಸ್ತ್ರಾಸ್ತ್ರಗಳ ಸಾಗಣೆ. 4ನೇ ಆಪ್ಷನು ಮಾಹಿತಿ ತಂತ್ರಜ್ಞಾನ ಉಪಕರಣಗಳು. ಸರಿಯಾದ ಉತ್ತರ 2ನೇ ಆಪ್ಷನು ಮಾನವೀಯ ನೆರವು ಮತ್ತು ರಸಗೊಬ್ಬರ ಸಾಗಣೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆಯಿಂದಾಗಿ ಹಾರ್ಮುಝ್ ಜಲಸಂಧಿ ಮೂಲಕ ನಡೆಯುವ ಜಾಗತಿಕ ವ್ಯಾಪಾರಕ್ಕೆ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸಲು ವಿಶ್ವಸಂಸ್ಥೆಯು ವಿಶೇಷ ಕಾರ್ಯಪಡೆಗಳನ್ನು ಸ್ಥಾಪಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳು ನೋಡೋಣ. ಮೊದಲನೇದು ಕಾರ್ಯಪಡೆಯ ಸ್ಥಾಪನೆ ಮತ್ತು ಉದ್ದೇಶ. ಸ್ಥಾಪನೆ: ವಿಶ್ವಸಂಸ್ಥೆಯು ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು ಮಾರ್ಚ್ 2026ರಲ್ಲಿ ಈ ಕಾರ್ಯಪಡೆಯನ್ನು ರಚಿಸಿದ್ದರು. ನಾಯಕತ್ವ: ವಿಶ್ವಸಂಸ್ಥೆಯ ಯೋಜನಾ ಸೇವೆಗಳ ಕಚೇರಿಯ
ಕಾರ್ಯನಿರ್ವಾಹಕ ನಿರ್ದೇಶಕರಾದ ಜಾರ್ಜ್ ಮೊರೇರಾ, ಡಾಕ್ಟರ್ ಸಿಲ್ವಾ ಅವರು ಇದರ ನೇತೃತ್ವ ವಹಿಸಿದ್ದಾರೆ. ಮುಖ್ಯ ಉದ್ದೇಶ ಹಾರ್ಮುಜ್ ಜಲಸಂಧಿಯ ಮೂಲಕ ಮಾನವೀಯ ಅಗತ್ಯ ವಸ್ತುಗಳಾದ ಆಹಾರ, ರಸಗೊಬ್ಬರ ಮತ್ತು ಕೃಷಿ ಉತ್ಪನ್ನಗಳ ಸುಗಮ ಸಾಗಾಟಗಳನ್ನು ಖಚಿತಪಡಿಸುವುದು. ಹಿನ್ನೆಲೆ: ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು 2026 ಫೆಬ್ರವರಿ 2026ರ ಕೊನೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಯುದ್ಧದ ಪರಿಸ್ಥಿತಿಯಿಂದಾಗಿ ಈ ಆಯಕಟ್ಟಿನ ಜಲಮಾರ್ಗವು ಭಾಗಶಃ ಮುಚ್ಚಲ್ಪಟ್ಟಿದೆ. ಈ ಜಲಸಂಧಿಯು ವಿಶ್ವದ ಒಟ್ಟು ಸಮುದ್ರಯಾನದ ಮೂಲಕ ಸಾಗುವ ಕಚ್ಚಾ ತೈಲದ 30% ರಷ್ಟು ಪಾಲನ್ನು ಹೊಂದಿರುವುದರಿಂದ ಇದರ ಅಡೆತಡೆಯು ಜಾಗತಿಕ ಇಂಧನ ಮತ್ತು ಆಹಾರದ ಬೆಲೆಗಳ ಏರಿಕೆಗೆ ಕಾರಣವಾಗಲಿದೆ. 3ನೇ ಪಾಯಿಂಟ್: ಕಾರ್ಯಪಡೆಗಳ ಕಾರ್ಯವಿಧಾನ ಮಾದರಿ. ಈ ಕಾರ್ಯಪಡೆಯು ಈ ಹಿಂದೆ ಯುಕ್ರೇನ್ ಯುದ್ಧದ ಸಮಯದಲ್ಲಿ ಜಾರಿಗೆ ತಂದಿದ್ದ ಕಪ್ಪು ಸಮುದ್ರದ ಧ್ಯಾನ ಉಪಕ್ರಮ ಮಾದರಿಯಲ್ಲೇ ಕಾರ್ಯನಿರ್ವಹಿಸಲಿದೆ. ಸಹಭಾಗಿತ್ವ: ಇದರಲ್ಲಿ ವಿಶ್ವ ಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಮಂಡಳಿ, ಅಂತರರಾಷ್ಟ್ರೀಯ ಸಾಗರ ಸಂಸ್ಥೆ ಮತ್ತು ಅಂತರರಾಷ್ಟ್ರೀಯ ವಾಣಿಜ್ಯ ಮಂಡಳಿ ಸದಸ್ಯರಿದ್ದಾರೆ. ತಾಂತ್ರಿಕ ಕಾರ್ಯವಿಧಾನ: ಸರಕು ಸಾಗಣೆಯ ಹಡಗುಗಳಿಗೆ ಸುರಕ್ಷಿತ ಕಾರಿಡಾರ್ ಒದಗಿಸಲು ಮತ್ತು ತಪಾಸಣೆಗಳನ್ನು ನಡೆಸಲು ತಾಂತ್ರಿಕ ಚೌಕಟ್ಟನ್ನು ಇದು ರೂಪಿಸುತ್ತದೆ. ಮುಂದಿನ ಪ್ರಶ್ನೆ: ಆರ್.ಬಿ.ಐ ಇತ್ತೀಚೆಗೆ ಆರಂಭಿಸಿದ ಬೆಂಚ್ ಮಾರ್ಕ್ ಇನ್ಶೂರೆನ್ಸ್ ಸ್ಟ್ರಾಟಜಿ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲನೇ ಆಪ್ಷನ್ ಬ್ಯಾಂಕುಗಳ ವಸೂಲಾದ ಸಾಲ ನಿಯಂತ್ರಣ. ಎರಡನೇ ಆಪ್ಷನ್ ರಾಜ್ಯ ಸರ್ಕಾರಗಳ ಸಾಲ ಮಾರುಕಟ್ಟೆಯ ಸುಧಾರಣೆ. ಮೂರನೇ ಆಪ್ಷನ್ ಹೊಸ ಚಲಾವಣಾ ನೋಟುಗಳ ಮುದ್ರಣ. ನಾಲ್ಕನೇ ಆಪ್ಷನ್ ವಿದೇಶಿ ನೇರ ಹೂಡಿಕೆ ರೀತಿ. ಸರಿಯಾದ ಉತ್ತರ ರಾಜ್ಯ ಸರ್ಕಾರಗಳ ಸಾಲ ಮಾರುಕಟ್ಟೆಯ ಸುಧಾರಣೆ. ಆಪ್ಷನ್ ಎರಡನೇದು. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಜ್ಯ ಸರ್ಕಾರಗಳ ಸಾಲದ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ದ್ರವ್ಯತೆಯನ್ನು ಹೆಚ್ಚಿಸಲು 2026-27ನೇ ಸಾಲಿನಿಂದ ಬೆಂಚ್ ಮಾರ್ಕ್ ಇನ್ಶೂರೆನ್ಸ್ ಸ್ಟ್ರಾಟಜಿ ಎಂಬ ಪ್ರಾಯೋಗಿಕ ಯೋಜನೆಯನ್ನು ಆರಂಭಿಸಿದೆ. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು: ವಾಟ್ ಈಸ್ ಬಿಐಎಸ್? ಬಿಐಎಸ್ ಯೋಜನೆ ಎಂದರೇನು? ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳು ತಮಗೆ ಬೇಕಾದಾಗ ವಿವಿಧ ಅವಧಿಗಳ ಸಾಲಪತ್ರಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತವೆ. ಇದು ಮಾರುಕಟ್ಟೆಯಲ್ಲಿ ಗೊಂದಲ ಮತ್ತು ಕಡಿಮೆ ವ್ಯಾಪಾರಕ್ಕೆ ಕಾರಣವಾಗುತ್ತದೆ. ಇದನ್ನು ಸರಿಪಡಿಸಲು ಆರ್.ಬಿ.ಐ ಈಗ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ನಿರ್ದಿಷ್ಟ ಅವಧಿಗಳ ಸಾಲಪತ್ರಗಳನ್ನು ಮೊದಲೇ ಘೋಷಿಸಿದ ವೇಳಾಪಟ್ಟಿಯಂತೆ ಬಿಡುಗಡೆ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಆಯ್ಕೆಯಾದ 9 ರಾಜ್ಯಗಳು ಯಾವುವು? ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಛತ್ತೀಸ್ಗಢ, ರಾಜಸ್ಥಾನ, ಕೇರಳ, ತೆಲಂಗಾಣ. ಇದಿಷ್ಟು 9 ರಾಜ್ಯಗಳು ಕೂಡ ಆರ್.ಬಿ.ಐ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶವೇನು? ಮಾರುಕಟ್ಟೆ ದ್ರವ್ಯತೆ. ಸಾಲಪತ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ರೀತಿಯ ಅವಧಿಯಾಗಿದ್ದರೆ ಹೂಡಿಕೆದಾರರು ಅವುಗಳನ್ನು ಸುಲಭವಾಗಿ ಖರೀದಿಸಲು ಮತ್ತು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ಬೆಲೆ ನಿರ್ಧಾರ. ಮಾರುಕಟ್ಟೆಯಲ್ಲಿ ರಾಜ್ಯದ ಸಾಲದ ಪತ್ರಗಳಿಗೆ ಸರಿಯಾದ ಮೌಲ್ಯ ಅಥವಾ
ಬಡ್ಡಿ ದರವನ್ನು ನಿರ್ಧರಿಸಲು ಇದು ಸಹಕಾರಿ. ನೂರಾರು ಸಣ್ಣ ಸಣ್ಣ ವಿಭಿನ್ನ ಅವಧಿಯ ಸಾಲಗಳ ಬದಲಿಗೆ ದೊಡ್ಡ ಪ್ರಮಾಣದ ಬೆಂಚ್ ಮಾರ್ಕ್ ಸಾಲಪತ್ರಗಳನ್ನು ಸೃಷ್ಟಿಸುವುದು ಇದರ ಗುರಿ. ಹೂಡಿಕೆದಾರರ ವಿಶ್ವಾಸ. ಮೊದಲೇ ಘೋಷಿತವಾದ ಕ್ಯಾಲೆಂಡರ್ ಇರುವುದರಿಂದ ಹೂಡಿಕೆದಾರರಿಗೆ ಸಾಲದ ಪೂರೈಕೆಯ ಬಗ್ಗೆ ಸ್ಪಷ್ಟತೆ ಇರುತ್ತದೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಮಯನ್ಮಾರ್ನ ನೂತನ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ ಮಿಲಿಟರಿ ನಾಯಕ ಯಾರು? ಮೊದಲನೇ ಆಪ್ಷನ್ ಆಂಗ್ ಸಾನ್ ಸೂಕಿ, ಎರಡನೇ ಆಪ್ಷನ್ ಮಿನ್ ಆಂಗ್ ಲೈಂಗ್, ಮೂರನೇ ಆಪ್ಷನ್ ಮೈಂಟ್ ಶ್ವೈ, ನಾಲ್ಕನೇ ಆಪ್ಷನ್ ವಿನ್ ಮಿಂಟ್. ಸರಿಯಾದ ಉತ್ತರ ಮಿನ್ ಆಂಗ್ ಲೈಂಗ್, ಎರಡನೇ ಆಪ್ಷನ್. ಮಿನ್ ಆಂಗ್ ಬಗ್ಗೆ ಸ್ವಲ್ಪ ನೋಡೋದ, ಆಮೇಲೆ ಅದು ರಾಜಕೀಯ ಇದೆ ಅಂತಾನು ಸ್ವಲ್ಪ ನೋಡೋದ. ಮಯನ್ಮಾರ್ನ ರಾಜಕೀಯ ವಿದ್ಯಮಾನಗಳಲ್ಲಿ 2026ರ ಏಪ್ರಿಲ್ನಲ್ಲಿ ಮಹತ್ವದ ಬದಲಾವಣೆ ಉಂಟಾಗಿದೆ. ಮಯನ್ಮಾರ್ನ ಮಿಲಿಟರಿ ಮುಖ್ಯಸ್ಥರಾದ ಮಿನ್ ಆಂಗ್ ಲೈಂಗ್ ಅವರು ದೇಶದ ಸಂಸತ್ತು ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಪ್ರಚಲಿತ ಘಟನೆ ನೋಡೋದಾದ್ರೆ, ಚುನಾವಣೆ 2021ರ ಮಿಲಿಟರಿ ದಂಗೆಯ ನಂತರ ದೇಶವನ್ನು ಮುನ್ನಡೆಸುತ್ತಿದ್ದ ಮಿನ್ ಆಂಗ್ ಲೈಂಗ್ ಈಗ ಮಿಲಿಟರಿ ಬೆಂಬಲಿತ ಸಂಸತ್ತಿನ ಮೂಲಕ ಅಧಿಕೃತವಾಗಿ ಅಧ್ಯಕ್ಷ ಪಟ್ಟಕ್ಕೇರಿದ್ದಾರೆ. ಸಂವಿಧಾನ. ಮಯನ್ಮಾರ್ 2008 ಸಂವಿಧಾನದ ಅಡಿಯಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಎಂದು ಮಿಲಿಟರಿ ಆಡಳಿತ ತಿಳಿಸಿದೆ. ಪ್ರಮುಖ ರಾಜಕೀಯ ಬದಲಾವಣೆ ಹೇಗಿದೆ? ತುರ್ತು ಪರಿಸ್ಥಿತಿ ಅಂತ್ಯ ಅಧ್ಯಕ್ಷ ಆಯ್ಕೆಗೊಂಡಿದೆ. 2021ರಿಂದ ಜಾರಿಯಲ್ಲಿದ್ದ ಸುದೀರ್ಘ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅಧಿಕೃತವಾಗಿ ಹಿಂತೆಗೆದುಕೊಳ್ಳಲಾಗಿದೆ ಎಂದು ಘೋಷಿಸಲಾಗಿದೆ. ಆಡಳಿತ ಮಂಡಳಿ. ಮಿಲಿಟರಿ ನೇತೃತ್ವದ ರಾಜ್ಯ ಆಡಳಿತ ಮಂಡಳಿ ತನ್ನ ಅಧಿಕಾರವನ್ನು ಹೊಸದಾಗಿ ರಚನೆಯಾದ ಸರ್ಕಾರಕ್ಕೆ ವರ್ಗಿಸಿದೆ. ಅಂತಾರಾಷ್ಟ್ರೀಯ ಪ್ರಕ್ರಿಯೆ ಮತ್ತು ಪ್ರಭಾವ. ವಿಶ್ವಸಂಸ್ಥೆ ಮತ್ತು ಆಸಿಯಾನ್. ಮಯನ್ಮಾರ್ನ ಈ ಕ್ರಮವನ್ನು ಅಂತಾರಾಷ್ಟ್ರೀಯ ಸಮುದಾಯವು ಮಿಶ್ರ ಪ್ರತಿಕ್ರಿಯೆಯೊಂದಿಗೆ ನೋಡುತ್ತಿದೆ. ಹಲವು ದೇಶಗಳು ಇದನ್ನು ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಎಂದು ಒಪ್ಪಲು ನಿರಾಕರಿಸಿವೆ, ಏಕೆಂದರೆ ಪ್ರಮುಖ ವಿರೋಧ ಪಕ್ಷದ ನಾಯಕಿ ಆಂಗ್ ಸಾನ್ ಸೂಕಿ ಇನ್ನೂ ಬಂಧನದಲ್ಲಿದ್ದಾರೆ. ಭಾರತದ ಮೇಲೆ ಪ್ರಭಾವ. ಮಯನ್ಮಾರ್ ಭಾರತದೊಂದಿಗೆ ಸುದೀರ್ಘ ಗಡಿಯನ್ನು ಹಂಚಿಕೊಂಡಿರುವುದರಿಂದ ಅಲ್ಲಿನ ರಾಜಕೀಯ ಸ್ಥಿರತೆಯು ಭಾರತದ ಈಶಾನ್ಯ ರಾಜ್ಯಗಳ ಬಗೆಗೆ ಅತ್ಯಂತ ಮುಖ್ಯವಾಗಿದೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.